ಇದು ನಂದು ಟೆಲಿಗ್ರಾಮ್ ಚಾನಲ್ಲು. ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಆಗ್ಬೋದು. ನಾನು ಇಲ್ಲಿ ಸ್ವಲ್ಪ ಚಾರ್ಟ್ ಎಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ, ಯಾಕಂದರೆ ಕೆಲವು ಸ್ಟಾಕ್ಸ್ ಎಲ್ಲ ಒಳ್ಳೆ ತೋರ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ವೀಡಿಯೋ ಮಾಡಲಿಕ್ಕಾಗಲ್ಲ. ಸೊ ಯಾವಾಗ ನಾನು ಫ್ರೀ ಇರ್ತೇನೆ ಆವಾಗ ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಯಾವುದು ಕವರ್ ಮಾಡಿದ್ವಲ್ಲ ಅದನ್ನ ಸ್ಟಾಪ್ ಲಾಸ್ ಹಿಟ್ಟಾಯ್ತಾ ಅಥವಾ ಟಾರ್ಗೆಟ್ ಹಿಟ್ಟಾಯ್ತಾ ಅದನ್ನು ನಾನು ಇನ್ನು ಮುಂದೆ ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಫ್ ಇನ್ ಕೇಸ್ ನೀವು ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಉಂಟು, ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಡೈಲಿ ಫ್ರೇಮಲ್ಲಿ ಅನಾಲಿಸಿಸ್ ಮಾಡೋದಾದರೆ ಒಂದೊಳ್ಳೆ ಚಾನಲ್ ರೀತಿ ಇದು ಫಾರ್ಮೇಷನ್ ಮಾಡ್ತಾ ಇತ್ತು. ಇಲ್ಲಿಂದ ಒಂದೊಳ್ಳೆ ಬ್ರೇಕ್ಔಟ್ ಕೊಟ್ಟು ಕ್ಲೋಸಿಂಗ್ ಕೂಡ ಕೊಟ್ಟಿದೆ. ಇಫ್ ಇನ್ ಕೇಸ್ ನಾಳೆ ಇದು 35 ರೇಂಜಲ್ಲಿ ಓಪನ್ ಆದರೆ ದಟ್ ಮೀನ್ಸ್ 35 ರೂಪೀಸ್ ಒಳಗೆ ಡೇ ಹೈಕ್ಕಿಂತ ಒಳಗೆ ಓಪನ್ ಆಗಿ ಸ್ವಲ್ಪ 11:30ಗಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಕೊಟ್ಟು ಆದ್ರ ಮೇಲೆ ನಾವಿಲ್ಲಿ ಬೈಯಿಂಗ್ನ ಪ್ಲ್ಯಾನ್ ಮಾಡ್ಬೋದು. ನಮ್ಮದು ಸ್ಟಾಪ್ ಲಾಸ್ ಏನಿರುತ್ತೆ ಡೇ ಲೋ ಇರುತ್ತೆ, ಏನು 32 ರೂಪೀಸ್ ಏನು ಉಂಟು ಅದು ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ. ನಾವಿಲ್ಲಿ ಪ್ಲ್ಯಾನಿಂಗ್ ಮಾಡ್ಬೋದು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ. ಫೈನ್. ಸೊ ಇಲ್ಲಿ ನೀವು ನೋಡ್ಬೋದು ಪ್ರೀವಿಯಸ್ ಸ್ವಿಂಗ್ಸ್ನ ಕೂಡ ಬ್ರೇಕ್ ಮಾಡ್ತಾ ಇಲ್ಲ. ದಟ್ ಮೀನ್ಸ್ ಇದು ಬಯರ್ಸ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ಬಯರ್ಸ್ ಸ್ವಲ್ಪ ಉತ್ತಮವಾದ ರ್ಯಾಲಿ ಕೊಡಲಿಕ್ಕೆ ರೆಡಿ ಆಗ್ತಿದ್ದಾರೆ. ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆದರೆ ಮಾತ್ರ, ಗ್ಯಾಪ್ ಅಪ್ ಓಪನ್ ಆದರೆ ನಾವು ಇಗ್ನೋರ್ ಮಾಡೋದು ಬೆಟರ್, ಬಿಕಾಸ್ ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರ್ತಾರೆ. ಇಫ್ ಇನ್ ಕೇಸ್ ಇದು ಗ್ಯಾಪ್ ಡೌನ್ ಓಪನ್ ಆದರೆ ಇದು ಇನ್ಸೈಡ್ ಟ್ಯಾಪ್ ಆಗೋ ಚಾನ್ಸಸ್ ಇರ್ತಾರೆ. ಇದು ನಾವು ನೆಕ್ಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತು ಪ್ಲ್ಯಾನ್ ಮಾಡಿದರೆ ಬೆಟರ್. ಸೆಕೆಂಡ್ ಒಂದು ಬಂದು HLV ಲಿಮಿಟೆಡ್. ಇದು ಒಂದು ಒಳ್ಳೆ ಅಸೆಂಡಿಂಗ್ ರೀತಿ ಚಾರ್ಟ್ ಪ್ಯಾಟರ್ನ್ ಮಾಡ್ತಾ ಉಂಟು ಆ್ಯಂಡ್ ಪ್ರೀವಿಯಸ್ ಸ್ವಿಂಗ್ಸ್ನ ಕೂಡ ಬ್ರೇಕ್ ಮಾಡ್ತಾ ಇಲ್ಲ. ದಟ್ ಮೀನ್ಸ್ ಲೋವರ್ ಹೈ ಫಾರ್ಮೇಷನ್ ಮಾಡ್ತಾ ಇದೆ. ಇಫ್ ಇನ್ ಕೇಸ್ ಇದು ನಾಳೆ ಕೂಡ ಹೈಕ್ಕಿಂತ ಡೌನ್ ಸೈಡು ಕ್ಲೋಸಿಂಗ್ಕಿಂತ ಅಪ್ ಸೈಡು ದಟ್ ಮೀನ್ಸ್ 31 ರೂಪೀಸಲ್ಲಿ ಓಪನ್ ಆಗಿ ಫ್ಲ್ಯಾಟ್ ಓಪನ್ ಆಗಿ ಡೇ ಹೈನ ಕ್ರಾಸ್ ಮಾಡಿದರೆ ಒಂದು ಒಳ್ಳೆ ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಡೇ ಲೋ ಇಲ್ಲಾಂದರೆ ಮೊನ್ನೆ ದಿವಸ ಕ್ಲೋಸಿಂಗ್ ಏನು ಕೊಡ್ತಲ್ಲ ದಟ್ ಮೀನ್ಸ್ ಇದು 30 ರೂಪೀಸ್ SL ಹಾಕಿ 31 ರೂಪೀಸ್ ಹತ್ರ ನಾವು ಪ್ಲ್ಯಾನ್ ಮಾಡಿ 30 ರೂಪೀಸ್ ನಾವು SL ಹಾಕಿದರೆ ಒಂದೊಳ್ಳೆ ಪ್ಲ್ಯಾನಿಂಗ್ನ ನಾವು ಅಪ್ಸೈಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಫ್ ಇನ್ ಕೇಸ್ ಇದು ಗ್ಯಾಪ್ ಅಪ್ ಓಪನ್ ಆದರೆ ನಾವಿದನ್ನ ಇಗ್ನೋರ್ ಮಾಡೋದು ಬೆಟರ್. ಇಫ್ ಇನ್ ಕೇಸ್ ಇದು ಗ್ಯಾಪ್ ಡೌನ್ ಓಪನ್ ಆದರೂ ಕೂಡ ನಾವಿದು ಇಗ್ನೋರ್ ಮಾಡೋದು ಬೆಟರ್. ಬಿಕಾಸ್ ಇದು ಏನಾಗುತ್ತೆ ಅಂದರೆ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿ ಬಯರ್ಸ್ ಕೂಡ ಕನ್ಫ್ಯೂಸ್ ಆಗ್ತಾರೆ, ಸೆಲ್ಲರ್ಸ್ ಕೂಡ ಕನ್ಫ್ಯೂಸ್ ಆಗ್ತಾರೆ. ಸೊ ಇಲ್ಲಿ ನಾವು ಪ್ಲ್ಯಾನ್ ಮಾಡೋದು ಬೇಡ ಅಂತ. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿಂದ ಏನಾಗುತ್ತೆ ಅಂದರೆ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರ್ತಾರೆ. ಬಿಕಾಸ್ ಯಾಕಂದರೆ ಇವತ್ತು ಕೂಡ ಒಂದೊಳ್ಳೆ ಗ್ಯಾಪ್ ಅಪ್ ಓಪನ್ ಆಯಿತು ಆ್ಯಂಡ್ ಮೂಮೆಂಟಮ್ ಕೂಡ ಕೊಡ್ತು. ಅದು ಅಷ್ಟೊಂದು ಸಸ್ಟೇನ್ ಆಗೋ ಮೂಮೆಂಟಮ್ ಆಗಿರಲಿಲ್ಲ. ಸೊ ಅದಕ್ಕೆ ಗ್ಯಾಪ್ ಅಪ್ ಓಪನ್ ಆದರೆ ನಾವಿದು ಇಗ್ನೋರ್ ಮಾಡೋದು ಬೆಟರ್. ಡೇ ಹೈ ಇಲ್ಲ ಕ್ಲೋಸಿಂಗ್ಗಿಂತ ಅಪ್ಸೈಡಲ್ಲಿ ಓಪನ್ ಆದರೆ ಮಾತ್ರ ನಾವು ಡೇ ಹೈನ ಕ್ರಾಸ್ ಆಗ್ತಾ ಬೈಯಿಂಗ್ನ ಪ್ಲ್ಯಾನ್ ಮಾಡ್ಬೋದು. ಸ್ಟಾಪ್ ಲಾಸ್ ಏನು ಉಂಟಲ್ಲ ಮೊನ್ನೆ ದಿವಸ ದಟ್ ಮೀನ್ಸ್ ಬುಧವಾರ ದಿವಸ ಏನು ಕ್ಲೋಸಿಂಗ್ ಕೊಟ್ಟಿದ್ದಲ್ಲ ಅದನ್ನ ನಾವು ಸ್ಟಾಪ್ ಲಾಸ್ ಇಟ್ಟು ಇದನ್ನ ಪ್ಲ್ಯಾನ್ ಮಾಡ್ಬೋದು ಫಾರ್ ದ ಸ್ವಿಂಗ್ ಟ್ರೇಡಿಂಗ್. ಈ ಸ್ಟಾಕ್ ಪ್ರೈಸ್ ನೋಡ್ಬೋದು ನೀವು 34 ರೂಪೀಸ್ 30 ರೂಪೀಸ್ ಎಲ್ಲ ಉಂಟು. ಸೊ ಇದನ್ನ ನೀವು ಪ್ಲ್ಯಾನ್ ಮಾಡಬೇಕಾದ್ರೂ ಕೂಡ 1:3 1:4 ಅಥವಾ 1:2 ಇದನ್ನ ನೀವು ಪ್ಲ್ಯಾನ್ ಮಾಡಿದರೆ ಮಾತ್ರ ನಿಮಗೊಂದು ಒಳ್ಳೆ ಉತ್ತಮವಾದ ಪ್ರಾಫಿಟ್ ಸಿಗುತ್ತೆ. ಜಸ್ಟ್ ನೀವು ಇದು ಫೈನಾನ್ಸ್ ಹೋಗಿ ನೋಡ್ಬೋದು. ಇಫ್ ಇನ್ ಕೇಸ್ ನೀವು ಫಂಡಮೆಂಟಲಲ್ಲಿ ಬಿಲೀವ್ ಮಾಡಿದರೆ ನೀವು ಅದನ್ನ ಕೂಡ ಹೋಗಿ ಚೆಕ್ಔಟ್ ಮಾಡ್ಬೋದು. ಬಟ್ ನಾನು ಟೆಕ್ನಿಕಲ್ನ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ದಟ್ ನಾನು ಟೆಕ್ನಿಕಲ್ ಬೇಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿಂದ ಒಂದೊಳ್ಳೆ ಉತ್ತಮವಾದ ಮೂಮೆಂಟಮ್ ಬರ್ಬೋದು ಅಂತ. ಇದೇನು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ಫೈನ್. ಸೊ ಇದನ್ನು ಹೇಳಿದಾಗಿ ಗ್ಯಾಪ್ ಅಪ್ ಓಪನ್ ಆದರೆ ಇಗ್ನೋರ್ ಮಾಡೋದು ಬೆಟರ್, ಗ್ಯಾಪ್ ಡೌನ್ ಓಪನ್ ಆದರೂ ಇಗ್ನೋರ್ ಮಾಡೋದು ಬೆಟರ್. ಫ್ಲ್ಯಾಟ್ ಓಪನ್ ಆಗಲಿ ಇನ್ ದ ಸೆನ್ಸ್ ಕ್ಲೋಸಿಂಗ್ ಅಥವಾ ಹೈಕಿಂದ ಡೌನ್ ಸೈಡಲ್ಲಿ ಓಪನ್ ಆದರೂ ಕೂಡ ಹೈನ ಕ್ರಾಸ್ ಆಗ್ತಾ ನಾವು ಪ್ಲ್ಯಾನ್ ಮಾಡೋದು ಬೆಟರ್. 1:2 ನಾವು ಪ್ಲ್ಯಾನ್ ಮಾಡಿದರೆ ಒಂದೊಳ್ಳೆ ಪ್ರಾಫಿಟ್ ನಮಗೆ ಸಿಗ್ಬೋದು. CCL ಸ್ಟಾಕು ಒಂದೊಳ್ಳೆ ಮೂಮೆಂಟಮ್ ಕೊಡ್ತು, ಅದಾದ್ರ ಮೇಲೆ ಒಂದೊಳ್ಳೆ ರೇಂಜ್ ಮಾಡ್ತು ಆ್ಯಂಡ್ ಇಲ್ಲಿಂದ ಟ್ರೆಂಡ್ ಲೈನ ಬ್ರೇಕ್ಔಟ್ ಆಗಿ ಒಂದೊಳ್ಳೆ ಅಪ್ಸೈಡ್ ಮೂಮೆಂಟಮ್ ಕೊಡ್ತು. ಫೈನ್. ಸೊ ಈಗ ನಾವು ಪ್ಲ್ಯಾನ್ ಮಾಡಬೇಕಂದ್ರೆ ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆದರೆ ಐ ಥಿಂಕ್ ಇಗ್ನೋರ್ ಮಾಡೋದು ಬೆಟರ್. ಇಲ್ಲಾಂದರೆ ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ ಒಂದಿನ ಹೋಲ್ಡ್ ಮಾಡಿ ನೆಕ್ಸ್ಟ್ ಡೇ ನಾವು ಪ್ಲ್ಯಾನ್ ಮಾಡಿ ಅಥವಾ ಪ್ರೈಸ್ ಆಕ್ಷನ್ ಹೇಗೆ ಮೂಮೆಂಟಮ್ ಮಾಡ್ತಾ ಉಂಟು ಅಥವಾ ಪ್ರೈಸ್ ಆಕ್ಷನ್ ಹೇಗೆ ನಮಗೆ ಪರ್ಫಾರ್ಮ್ ಮಾಡ್ತಾ ಉಂಟು ಅದ್ರ ಬೇಸ್ ಮೇಲೆ ನಾವು ಪ್ಲ್ಯಾನ್ ಮಾಡಿದರೆ ಬೆಟರ್ ಅಂತ. ವಾಟ್ ಇಫ್ ನಾಳೆ ಗ್ಯಾಪ್ ಡೌನ್ ಓಪನ್ ಆದರೆ ಏನಾಗುತ್ತೆ ಅಂದರೆ ಪ್ರೀವಿಯಸ್ ಟೈಮಲ್ಲಿ ಇಲ್ಲಿಂದ ಬ್ರೇಕ್ಔಟ್ ಆಗಿದೆ. ಸೊ ಇದು ಸಪೋರ್ಟ್ ಇಟ್ ಮಾಡಿ ಇಲ್ಲಿಂದ ಸೈಡ್ ವೇಸ್ ಟು ವಾಲಟೈಲ್ ಇರೋ ಚಾನ್ಸಸ್ ಇರ್ತಾರೆ. ಸೊ ಇದು ಗ್ಯಾಪ್ ಡೌನ್ ಓಪನ್ ಆದರೆ ಪ್ಲ್ಯಾನ್ ಮಾಡೋದು ಬೇಡ. ಇಫ್ ಇನ್ ಕೇಸ್ ಸ್ಲೈಟ್ಲಿ ಗ್ಯಾಪ್ ಅಪ್ ಓಪನ್ ಆಯಿತು, ಒಂದಿನ ಹೋಲ್ಡ್ ಮಾಡ್ತು, ಇನ್ಸೈಡ್ ಟ್ಯಾಪ್ ಕ್ಯಾಂಡಲ್ ಮಾಡ್ತು, ಅದಾದ್ರ ಮೇಲೆ ನೆಕ್ಸ್ಟ್ ಡೇ ಹೈ ಏನುಂಟಲ್ಲ 36.90 ಈ ಹೈಕ್ಕಿಂತ ಅಪ್ಸೈಡಲ್ಲಿ ಬ್ರೇಕ್ಔಟ್ ಕೊಡ್ತಂದರೆ ಈ ಡೇ ಲೋನ ನಾವು SL ಇಡ್ಬೋದು ಆ್ಯಂಡ್ ಇಲ್ಲಿ ನಾವು ಪ್ಲ್ಯಾನ್ ಮಾಡಿದರೆ ಒಂದೊಳ್ಳೆ ಉತ್ತಮವಾದ ನಮಗೆ ಪ್ರಾಫಿಟ್ ಸಿಗ್ಬೋದು. 1:2 ಇಲ್ಲ 1:3ನ ನಾವು ಪ್ಲ್ಯಾನ್ ಮಾಡಿದರೆ ಒಂದೊಳ್ಳೆ ಮೂಮೆಂಟಮ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈನ್. ನೀವು ಇದನ್ನ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ. ನೀವು ಬೈ ಆ್ಯಂಡ್ ಸೆಲ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಜಸ್ಟ್ ನೀವು ಇದು ಹೇಗೆ ಪರ್ಫಾರ್ಮ್ ಆಗ್ತದೆ, ಈ ಕ್ಯಾಂಡಲು ಈ ಹೈನ ಬ್ರೇಕ್ ಆದರೆ ಹೇಗೆ ಮೂಮೆಂಟಮ್ ಬರ್ತಾರೆ, ಎಲ್ಲಿ ಸ್ಟಾಪ್ ಲಾಸ್ ಇರ್ತದೆ ಸೆಲ್ಲರ್ಸ್ ಇದು, ಎಲ್ಲಿ ಬಯರ್ಸು ಸ್ವಲ್ಪ ಆ್ಯಕ್ಟಿವ್ ಆಡ್ತಾರೆ, ಇದೆಲ್ಲ ನೀವು ನೋಡಿದರೆ ಒಂದೊಳ್ಳೆ ಮೂಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಸ್ಟಾಕು ನೀವು ನೋಡಿ ಮತ್ತೊಮ್ಮೆ ಹೇಳ್ತೀನಿ
ಪ್ರೀವಿಯಸ್ ಡೇದು ಲೋ ಬ್ರೇಕ್ ಮಾಡ್ತಾ ಇಲ್ಲ. ಇಫ್ ಇನ್ ಕೇಸ್ ಪ್ರೀವಿಯಸ್ ಡೇದು ಲೋ ಬ್ರೇಕ್ ಆದರೆ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಬೈ ಮಾಡಿದಾರಲ್ಲ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಆವಾಗ ಒಂದು ಡೌನ್ ಸೈಡ್ ಮೂಮೆಂಟಮ್ ಬರೋ ಚಾನ್ಸಸ್ ಇರ್ತಾರೆ. ಸೊ ದಟ್ ನಾನು ಹೇಳ್ತಾ ಇದ್ದೀನಿ, ಚಾರ್ಟ್ನ ನೋಡಿ ಅದು ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಉಂಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಆವಾಗಲೇ ನೀವು ಪ್ರಾಫಿಟೇಬಲ್ ಟ್ರೇಡರ್ ಅಥವಾ ಇನ್ವೆಸ್ಟರ್ ಆಗಲಿಕ್ಕೆ ಚಾನ್ಸಸ್ ಆಗ್ತದೆ. ಸೊ ಇದೇ ರಿಲೇಟೆಡ್ ವಿಡಿಯೋ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.